ಸೌಜನ್ಯ ಪ್ರಕರಣ ಮರು ತನಿಖೆಗೆ ಸುಪ್ರೀಂ ಆದೇಶ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಮಾತಿದೆ, 100 ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ. ಆದರೆ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಬಳಿ ನಡೆದ ಒಂದು ಘೋರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಮ್ಮ ಇಡೀ ಸಿಸ್ಟಮ್ ಅನ್ನೇ ಕಟಕಟೆಯಲ್ಲಿ ನಿಲ್ಲಿಸಿಬಿಟ್ಟಿದೆ. ಹೌದು, ನಾವು ಮಾತಾಡ್ತಿರೋದು 17 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದ ಬಗ್ಗೆ. ಕಳೆದ 14 ವರ್ಷಗಳಿಂದ ಪೊಲೀಸ್, CID, CBI, ಹೈಕೋರ್ಟ್ ಅಂತ ಎಲ್ಲ ಕಡೆ ಅಲೆದರೂ ನೈಜ ಅಪರಾಧಿಗಳು ಯಾರು ಅನ್ನೋ ಸೀಕ್ರೆಟ್ ಇನ್ನೂ ಇವತ್ತಿಗೂ ನಿಗೂಢವನ್ನಾಗಿಸಲಾಗಿದೆ. 2023ರಲ್ಲಿ CBI ಕೋರ್ಟ್ ಮತ್ತು 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಈ ಕೇಸ್ನಲ್ಲಿ ಬಂಧಿಸಲ್ಪಟ್ಟಿದ್ದ ಏಕೈಕ ಆರೋಪಿ ಸಂತೋಷ್ ರಾವ್ನನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಳಿಸಿದವು. ಸುವರ್ಣ ಘಳಿಗೆಯ ಸಾಕ್ಷ್ಯಗಳು ನಷ್ಟವಾಗಿವೆ, ಹೀಗಾಗಿ ಮರು ತನಿಖೆ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಅಂತ ಹೈಕೋರ್ಟ್ ಕೇಸನ್ನು ಕ್ಲೋಸ್ ಮಾಡಿಯೇ ಬಿಟ್ಟಿತು. ಎಲ್ಲರೂ ಈ ಕೇಸ್ ಮುಗಿದೇ ಹೋಯಿತು ಅಂತ ಅಂದ್ಕೊಂಡಿದ್ದಾಗ ಇವತ್ತು ಸುಪ್ರೀಂ ಕೋರ್ಟ್ ಈ ಕೇಸಿಗೆ ಒಂದು ಮೆಗಾ ಟ್ವಿಸ್ಟ್ ಕೊಟ್ಟಿದೆ. ಪ್ರಕರಣವನ್ನು ಮರು ತನಿಖೆ ಮಾಡಲಿಕ್ಕೆ ಹೊಸ SIT ರಚಿಸುವ ಸಾಧ್ಯತೆಗಳ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಹಾಗಾದರೆ ಈ ಕೇಸ್ನಲ್ಲಿ ನಿಜಕ್ಕೂ ಆಗಿದ್ದೇನು? ಸಾಕ್ಷ್ಯಗಳು ನಾಶವಾಗಿದ್ದು ಹೇಗೆ? ಹೋರಾಟಗಾರರ ಮೇಲೆ SIT 3900 ಪುಟಗಳ ಚಾರ್ಜ್ ಶೀಟ್ ಹಾಕಿದ್ದೇಕೆ? ಬನ್ನಿ, ಈ ವಿಡಿಯೋದಲ್ಲಿ ಈ ಪ್ರಕರಣದ ಆಳ ಅಗಲಗಳನ್ನು ಯಾವುದೇ ಫಿಲ್ಟರ್ ಇಲ್ಲದೆ ವಸ್ತುನಿಷ್ಠವಾಗಿ ಡಿಕೋಡ್ ಮಾಡೋಣ. ಅಕ್ಟೋಬರ್ 2012ರಲ್ಲಿ ಏನಾಯಿತು? ಅಂದು ದಿನಾಂಕ ಅಕ್ಟೋಬರ್ 9, 2012. ಉಜಿರೆಯ SDM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಸಂಜೆ 4:30 ಸುಮಾರಿಗೆ ಮಣ್ಣಸಂಕ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಪಾಂಗಾಳದಲ್ಲಿರುವ ತನ್ನ ಮನೆಗೆ ಮಳೆಯಲ್ಲೇ ಕಾಲ್ನಡಿಗೆಯಲ್ಲಿ ಹೊರಟಿದ್ಲು. ಸಂಜೆಗತ್ತಲು ಸವಿಯುತ್ತಿದ್ದರೂ ಆಕೆ ಹೆಜ್ಜೆಗಳು ಮನೆಯ ಕಡೆಗೆ ತಲುಪಲಿಲ್ಲ. ಸಂಜೆ 7:30 ಆದರೂ ಆಕೆ ಮನೆಗೆ ಬಾರದಿದ್ದಾಗ ಕಂಗಾಲಾದ ಪೋಷಕರು ಇಡೀ ರಾತ್ರಿ ಆಕೆಯನ್ನು ಹುಡುಕುತ್ತಾ ಅಲೆದಾಡಿದರು. ಗೊತ್ತಿರುವವರನ್ನ ಕೇಳಿದ್ರು, ಹುಡುಕಿ ಹುಡುಕಿ ಸುಸ್ತಾದರು. ಮರುದಿನ ಬೆಳಿಗ್ಗೆ ಅಂದರೆ ಅಕ್ಟೋಬರ್ 10ರಂದು ನೇತ್ರಾವತಿ ನದಿಯ ಸಮೀಪದ ಪೊದೆಗಳ ನಡುವೆ ಆಕೆಯ ಮೃತದೇಹ ಭೀಕರ ಸ್ಥಿತಿಯಲ್ಲಿ ಪತ್ತೆಯಾಯಿತು. ವೈದ್ಯಕೀಯ ವರದಿಗಳು ಎಷ್ಟು ಘೋರವಾಗಿದ್ದವು ಅಂದರೆ ಆಕೆಯ ಮೇಲೆ ಬಲವಂತವಾಗಿ ಅತ್ಯಾಚಾರವೆಸಗಿ ಆಕೆಯದ್ದೇ ಕಾಲೇಜು ID ಕಾರ್ಡ್ನ ಟ್ಯಾಗ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಲಾಗಿತ್ತು. ಕೃತ್ಯದ ಬಳಿಕ ಬಾಯಿಗೆ ಮಣ್ಣು ತುರುಕಲಾಗಿತ್ತು. ಜನರ ಆಕ್ರೋಶ ಭುಗಿಲೆದ್ದಾಗ ಸ್ಥಳೀಯ ಪೊಲೀಸರು ಸಂತೋಷ್ ರಾವ್ ಅನ್ನೋ ಮಾನಸಿಕ ಅಸ್ವಸ್ಥನಾಗಿದ್ದ ಅಲೆಮಾರಿಯಾಗಿದ್ದ ವ್ಯಕ್ತಿಯನ್ನು ಬಂಧಿಸಿ ಆತನೇ ಏಕೈಕ ಆರೋಪಿ ಅಂತ ಜೈಲಿಗಟ್ಟಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಸಿಸ್ಟಮ್ನ ಅಸಲಿ ಆಟ. ಈ ಕೇಸು ಸೋತಿದ್ದೆಲ್ಲಿ? ಅಕ್ಷರಶಃ ಈ ಕೇಸು ಸೋತಿದ್ದೆಲ್ಲಿ ಅಂತ ನೀವು ಕೇಳುವುದಾದರೆ ಅದಕ್ಕೆ ಉತ್ತರ ಆರಂಭಿಕ ತನಿಖೆಯಲ್ಲಿಯೇ ನಡೆದ ಸಾಕ್ಷ್ಯನಾಶ. ಜೂನ್ 16, 2023ರಂದು CBI ವಿಶೇಷ ನ್ಯಾಯಾಲಯವು ಸಂತೋಷ್ ರಾವ್ನನ್ನ ಆರೋಪ ಮುಕ್ತಗೊಳಿಸಿಕೊಟ್ಟ ತೀರ್ಪಿನಲ್ಲಿ ತನಿಖಾಧಿಕಾರಿಗಳ ವೈಫಲ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಕೋರ್ಟ್ ಫೈಂಡಿಂಗ್ಸ್ ಪ್ರಕಾರ ಏನೇನು ಲ್ಯಾಪ್ಸ್ ಆಯಿತು ಗೊತ್ತಾ? 1. CCTV ನಿರ್ಲಕ್ಷ್ಯ. ಮೃತದೇಹ ಪತ್ತೆಯಾದ ಜಾಗದಿಂದ ಕೇವಲ 300 ಮೀಟರ್ ದೂರದಲ್ಲಿ ಶಾಂತಿವನ ಅನ್ನೋ ಪ್ರಕೃತಿ ಚಿಕಿತ್ಸಾ ಕೇಂದ್ರವಿತ್ತು. ಅದರ CCTV ಕ್ಯಾಮೆರಾದಲ್ಲಿ ರಸ್ತೆಯ ದೃಶ್ಯಗಳು ಸೆರೆಯಾಗ್ತಿದ್ದವು. ಆದರೆ ತನಿಖಾಧಿಕಾರಿಗಳು ಆ ಫೂಟೇಜನ್ನು ವಶಪಡಿಸಿಕೊಳ್ಳೇ ಇಲ್ಲ. ಪಾಯಿಂಟ್ ನಂಬರ್ 2, ಮಣ್ಣಿನ ಕಣಗಳ ಮಿಸ್ ಮ್ಯಾಚ್. ವಿಧಿವಿಜ್ಞಾನ ವರದಿಯ ಪ್ರಕಾರ ಅಪರಾಧ ನಡೆದ ಸ್ಥಳದ ಮಣ್ಣು ಸಂತ್ರಸ್ತೆಯ ಬಟ್ಟೆಗಳಲ್ಲಿ ಪತ್ತೆಯಾಗಿತ್ತು. ಆದರೆ ಆಶ್ಚರ್ಯಕರವಾಗಿ ಆರೋಪಿ ಸಂತೋಷ್ ರಾವ್ನ ಬಟ್ಟೆಯ ಮೇಲೆ ಒಂದೇ ಒಂದು ಮಣ್ಣಿನ ಕಣ ಇರಲಿಲ್ಲ. ಪಾಯಿಂಟ್ ನಂಬರ್ 3, DNA ಮತ್ತು ಗಾಯಗಳು. ಆರೋಪಿಯ ದೇಹದ ಮೇಲಿದ್ದ ಪರಚಿದ ಗಾಯಗಳು ಸಂತ್ರಸ್ತೆ ಮಾಡಿದ್ದಲ್ಲ, ಬದಲಿಗೆ ಆತನನ್ನ ಪೊಲೀಸರಿಗೆ ಒಪ್ಪಿಸುವ ಮುನ್ನ ಪಬ್ಲಿಕ್ ಹೊಡೆದಿದ್ದರಿಂದ ಆಗಿದ್ದ ಗಾಯಗಳು ಅಂತ ಕೋರ್ಟ್ ಖಚಿತಪಡಿಸಿತು. ಇದಲ್ಲದೆ ಸಂತೋಷ್ ರಾವ್ನಿಂದ ಪೊಲೀಸರು ಬಲವಂತವಾಗಿ ತಪ್ಪೊಪ್ಪಿಗೆ ಹೇಳಿಸಿದ್ರು ಅನ್ನೋದು ಕೂಡ ಬಯಲಾಯಿತು.
ಹೈಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಸಂತ್ರಸ್ತೆಯು ದೈಹಿಕವಾಗಿ ಸದೃಢಳಾಗಿದ್ಲು, ಹಾಗಾಗಿ ಒಬ್ಬನೇ ವ್ಯಕ್ತಿ ಇಂತಹ ಕೃತ್ಯವೆಸಗಲಿಕ್ಕೆ ಸಾಧ್ಯವಿಲ್ಲ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಭಾಗವಹಿಸುವಿಕೆ ಇರಲೇಬೇಕು ಅಂತ ಸ್ಪಷ್ಟವಾಗಿ ಹೇಳಿತ್ತು. ಇಷ್ಟೆಲ್ಲ ಲೂಪ್ ಹೋಲ್ಸ್ ಇದ್ದ ಮೇಲೆ ಕೋರ್ಟ್ ಆತನನ್ನು ಬಿಡುಗಡೆ ಮಾಡದೆ ಇನ್ನೇನು ಮಾಡುತ್ತೆ ಹೇಳಿ? ಯಾತಕ್ಕಾಗಿ ಪ್ರಭಾವಿಗಳ ರಕ್ಷಣೆ? ತನಿಖೆ ಈ ಮಟ್ಟಿಗೆ ದಾರಿ ತಪ್ಪಿದ್ರೆ ನಿಜವಾದ ಅಪರಾಧಿಗಳು ಯಾರು? ಇಲ್ಲೇ ನೋಡಿ, ಸೌಜನ್ಯ ಪರ ಹೋರಾಟಗಾರರ ಮತ್ತು ಕುಟುಂಬಸ್ಥರ ಬಲವಾದ ಆರೋಪಗಳು ಒಂದೊಂದಾಗಿ ಹೊರಬರಲು ತೊಡಗಿತ್ತು. ಸೌಜನ್ಯಳ ತಂದೆ ಚಂದಪ್ಪ ಗೌಡ ಇವರು ಈಗಾಗಲೇ ಅಂದರೆ ಜನವರಿ 2025 ನಿಧನರಾಗಿದ್ದಾರೆ. ಮತ್ತು ತಾಯಿ ಕುಸುಮಾವತಿ ಹಾಗೂ ಸ್ಥಳೀಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಹಲವಾರು ಹೋರಾಟಗಾರರು ಮೊದಲಿನಿಂದಲೂ ಹೇಳುತ್ತಿರುವುದು ಒಂದೇ ಮಾತು: ಪೊಲೀಸರು ಪ್ರಭಾವಿಗಳನ್ನು ರಕ್ಷಿಸಲು ಅಮಾಯಕ ಸಂತೋಷ್ ರಾವ್ನನ್ನ ಬಲಿಪಶು ಮಾಡಿದ್ದಾರೆ ಅಂತ. ಅವರ ನಿರ್ದಿಷ್ಟ ಆರೋಪ ಇದ್ದದ್ದು 3 ಸ್ಥಳೀಯ ಯುವಕರ ಮೇಲೆ: ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತು ಉದಯ್ ಜೈನ್. ಇವರೇ ಆ 3. ಸೌಜನ್ಯ ತಂದೆಯ ಪ್ರಕಾರ ಕೊಲೆ ನಡೆದ ದಿನ ಈ 3ರನ್ನು ಮೃತದೇಹ ಸಿಕ್ಕ ಜಾಗದ ಬಳಿ ನೋಡಿದ್ದ ಒಬ್ಬ ಪ್ರತ್ಯಕ್ಷದರ್ಶಿ ಇದ್ದರು. ಆದರೆ ಸಿಬಿಐ ಆತನನ್ನ ವಿಚಾರಣೆಯೇ ಮಾಡಲಿಲ್ಲ. ಘಟನೆಯಾದ ಕೆಲವು ಗಂಟೆಗಳಲ್ಲೇ ಮಲ್ಲಿಕ್ ಜೈನ್ನನ್ನು ಹಿಡಿದಿದ್ದ ಸ್ಪೀಡಲ್ಲೇ ಆತನನ್ನು ಬಿಟ್ಟು ಬಿಡಲಾಗಿತ್ತು ಅನ್ನೋದು ಕುಟುಂಬದ ಗಂಭೀರ ಆರೋಪವಾಗಿತ್ತು. ಆದರೆ ಈ 3 ಯುವಕರು ತಾವು ನಿರಪರಾಧಿಗಳು, ಹೋರಾಟಗಾರರು ವಿನಾಕಾರಣ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ದೈವದ ಮುಂದೆ ಪ್ರಮಾಣ ಮಾಡಲು ಸಿದ್ಧವಿದ್ದೇವೆ ಅಂತ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಸಾಕ್ಷಿದಾರರ ನಿಗೂಢ ಸಾವುಗಳು. ಇದೆಲ್ಲದರ ನಡುವೆ ಪ್ರಕರಣದ ಅತ್ಯಂತ ಭಯಾನಕ ಅಂಶವೆಂದರೆ ಸಾಕ್ಷಿದಾರರ ನಿಗೂಢ ಸಾವುಗಳು. ಈ ಪ್ರಕರಣದಲ್ಲಿ ಸಾಕ್ಷ್ಯ ನುಡಿಯಲಿದ್ದ ಪ್ರಮುಖ ಪ್ರತ್ಯಕ್ಷದರ್ಶಿಗಳಾದ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಅನ್ನುವ ಇಬ್ಬರು ನಿಗೂಢ ಸಂದರ್ಭಗಳಲ್ಲಿ ಸಾವನ್ನಪ್ಪಿದ್ದರು. ಸಿಬಿಐ ಈ ಸಾವುಗಳ ಬಗ್ಗೆ ತನಿಖೆ ಮಾಡುವ ಗೋಜಿಗೆ ಹೋಗಲಿಲ್ಲ ಅನ್ನೋದು ವ್ಯವಸ್ಥೆಯ ಅತಿ ದೊಡ್ಡ ವಿಪರ್ಯಾಸ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿಗಳ ಕಥೆ. ಸ್ನೇಹಿತರೆ, 2025 ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ನ್ಯೂಸ್ ಬ್ರೇಕ್ ಆದದ್ದು ನಿಮಗೆ ಗೊತ್ತಿದೆ. ಚಿನ್ನಯ್ಯ ಅನ್ನೋ ದೇವಸ್ಥಾನದ ಮಾಜಿ ನೈರ್ಮಲ್ಯ ಕಾರ್ಮಿಕ ತಾನು ಬಂದು 1995ರಿಂದ 2014 ನಡುವೆ 100ಕ್ಕೂ ಹೆಚ್ಚು ಮಹಿಳೆಯರನ್ನ ರೇಪ್ ಮಾಡಿ ಕೊಂದ ಬಾಡಿಗಳನ್ನು ನಾನೇ ನೇತ್ರಾವತಿ ನದಿಯ ದಡದಲ್ಲಿ ಹೂತು ಹಾಕಿದ್ದೇನೆ ಅಂತ ದೂರು ಕೊಟ್ಟ. ಸರ್ಕಾರ ತಕ್ಷಣ ಎಚ್ಚೆತ್ತು ಡಿಜಿಪಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿತು. SIT ತಂಡ ಚಿನ್ನಯ್ಯ ತೋರಿಸಿದ 13 ಜಾಗಗಳ ಪೈಕಿ 11 ಜಾಗಗಳನ್ನು ಅಗೆದು ನೋಡಿತು. ಆದರೆ ಅಲ್ಲಿ ಸಿಕ್ಕಿದ್ದೇನು? 9 ಜಾಗಗಳಲ್ಲಿ ಏನೂ ಇರಲಿಲ್ಲ. 1-2 ಜಾಗದಲ್ಲಿ ಮೂಳೆಗಳು ಮತ್ತು ತಲೆಬುರುಡೆ ಸಿಕ್ಕಿತು. ಚಿನ್ನಯ್ಯ ಇದು ಮಹಿಳೆಯರದ್ದು ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರಮಾಣ ಮಾಡಿ ಹೇಳಿದ್ದ. ಆದರೆ ಫೊರೆನ್ಸಿಕ್ ಟೆಸ್ಟ್ ಮಾಡಿದಾಗ ಅದು ಪುರುಷನ ಮೂಳೆಗಳು ಅಂತ ಪ್ರೂವ್ ಆಯಿತು. ಮತ್ತೊಂದು ಜಾಗದಲ್ಲಿ ಸಿಕ್ಕ ಪ್ಯಾನ್ ಕಾರ್ಡ್ ಅನ್ನು ಟ್ರೇಸ್ ಮಾಡಿದಾಗ ಅದು ಕಾಮಾಲೆ ರೋಗದಿಂದ ಸತ್ತು ಹೋಗಿದ್ದ ಬೆಂಗಳೂರಿನ ವ್ಯಕ್ತಿಯೊಬ್ಬರದ್ದು ಅಂತ ಗೊತ್ತಾಯಿತು. ಆಗಸ್ಟ್ 23, 2025 ಸುಳ್ಳು ಸಾಕ್ಷ್ಯ ಪರ್ಜುರಿ ನೀಡಿದ ಆರೋಪದ ಮೇಲೆ SIT ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿತ್ತು. ಅಷ್ಟೇ ಅಲ್ಲ ಸ್ನೇಹಿತರೆ, ನವೆಂಬರ್ 20, 2025 SIT ಬರೋಬ್ಬರಿ 3900 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿತು. ಈ ಚಾರ್ಜ್ ಶೀಟ್ನಲ್ಲಿ ಚಿನ್ನಯ್ಯನ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ವಿಠಲ್ ಗೌಡ ಮತ್ತು ಸುಜಾತಾ ಭಟ್ ಇವರನ್ನು ಆರೋಪಿಗಳನ್ನಾಗಿ ಮಾಡಲಾಯಿತು. ಸುಳ್ಳು ಸಾಕ್ಷ್ಯ ಸೃಷ್ಟಿ, ಫೋರ್ಜರಿ ಮತ್ತು ಪ್ರಭಾವಿಗಳಿಗೆ ಮಸಿ ಬಳಿಯುವ ಉದ್ದೇಶದಿಂದ ಈ ಕಥೆ ಕಟ್ಟಲಾಗಿತ್ತು ಅಂತ SIT ತನ್ನ ರಿಪೋರ್ಟ್ನಲ್ಲಿ ಹೇಳ್ತು. ಇದು ಸೌಜನ್ಯ ಪರ ಹೋರಾಟಕ್ಕೆ ಆದ ಅತಿ ದೊಡ್ಡ ಹಿನ್ನಡೆ. ಈ ಸಾಮೂಹಿಕ ಸಮಾಧಿಗಳ ಕತೆ ಶುದ್ಧ ಸುಳ್ಳು ಅಂತ ಗೊತ್ತಾದರೂ ಸೌಜನ್ಯಳ ಕೊಲೆಯ ನೈಜತೆಯ ಬಗ್ಗೆ ಜನರಿಗಿದ್ದ ಅನುಮಾನಗಳು ಮಾತ್ರ ಹಾಗೆ ಉಳಿದಿದ್ವು. ಇದೇ ಹೊತ್ತಿಗೆ ವಕೀಲ S ಬಾಲನ್ ಅವರ ನೇತೃತ್ವದಲ್ಲಿ ಕೊಂದವರು ಯಾರು ಕ್ಯಾಂಪೇನ್ ಶುರುವಾಯಿತು. ಧರ್ಮಸ್ಥಳದ ಸುತ್ತಮುತ್ತ ನಡೆದಿದ್ದ 74 ಅಸ್ವಾಭಾವಿಕ ಸಾವುಗಳ ಕುರಿತು ಯಾವುದಕ್ಕೂ FIR ಆಗಿರಲಿಲ್ಲ, ಪೋಸ್ಟ್ ಮಾರ್ಟಮ್ ಅಂತೂ ಆಗಿರಲೇ ಇಲ್ಲ. ಮಾರ್ಚ್ 18, 2026 ಹೈಕೋರ್ಟ್ ಸರ್ಕಾರದಿಂದ ರಿಪೋರ್ಟ್ ಕೇಳಿತು. ಸುಪ್ರೀಂ ಕೋರ್ಟ್ನಿಂದ ಮರುಜೀವ, ನ್ಯಾಯದಾನಕ್ಕೆ ಹೊಸ ಆಯಾಮ. ಹೈಕೋರ್ಟ್ ಕೇಸನ್ನು ರಿಜೆಕ್ಟ್ ಮಾಡಿದ ಮೇಲೆ ತನ್ನ ಗಂಡನನ್ನು ಕಳ್ಕೊಂಡು ಒಂಟಿಯಾಗಿದ್ದ ಸೌಜನ್ಯಳ ತಾಯಿ ಕುಸುಮಾವತಿ ಧೃತಿಗೆಡದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಮಾರ್ಚ್ 23, 2026 ಸುಪ್ರೀಂ ಕೋರ್ಟ್ ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ಮರು ತನಿಖೆಯ ನೋಟಿಸ್ ಜಾರಿ ಮಾಡಿದ್ದೇ ತಡ ಈ ಕೇಸಿಗೆ ಅಧಿಕೃತವಾಗಿ ಮರುಜೀವ ಬಂತು.
ಇದರ ಅಸಲಿ ಆಟ ಶುರುವಾಗಿದ್ದು ಏಪ್ರಿಲ್ 30, 2026ರಂದು. ಏಪ್ರಿಲ್ 30ರಂದು ನಡೆದ ವಿಚಾರಣೆಯಲ್ಲಿ ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠವು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ಗೆ ಬೆವರಿಳಿಸಿತು. ನ್ಯಾಯಪೀಠವು ಈ ಪ್ರಕರಣವನ್ನು ಮೊದಲಿನಿಂದಲೂ ಮರುತನಿಖೆ ಮಾಡಲಿಕ್ಕೆ ಹೊಸದಾಗಿ SIT ರಚಿಸಲಿಕ್ಕೆ ಸಾಧ್ಯವಿದೆಯೇ, ಈ ಕೃತ್ಯದಲ್ಲಿ ಇತರ ಆರೋಪಿಗಳ ಪಾತ್ರವನ್ನು ಪರಿಶೀಲಿಸುವ ಸಾಧ್ಯತೆಗಳಿವೆ, ನಿಮ್ಮ ನಿಲುವೇನು ಅನ್ನೋದರ ಬಗ್ಗೆ ಅಫಿಡವಿಟ್ ಸಲ್ಲಿಸಿ ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಸಂತ್ರಸ್ತೆಯ ಪರ ವಕೀಲರು ಸಾಕ್ಷಿದಾರರು ನಿಗೂಢವಾಗಿ ಸಾಯ್ತಿದ್ದಾರೆ, ಉಳಿದಿರುವ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಮತ್ತು ಸಂತ್ರಸ್ತೆಯ ಬಟ್ಟೆಗಳು ಇನ್ನೂ ಭದ್ರವಾಗಿರುವುದರಿಂದ ಆಧುನಿಕ ತಂತ್ರಜ್ಞಾನದಲ್ಲಿ DNA ಟೆಸ್ಟ್ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ವಾದಿಸಿದ್ದಾರೆ. ಇದಕ್ಕೆ ಒಪ್ಪಿದ ಸುಪ್ರೀಂ ಕೋರ್ಟ್ ತಕ್ಷಣವೇ ಸಾಕ್ಷಿದಾರರಿಗೆ ಭದ್ರತೆ ಒದಗಿಸಲಿಕ್ಕೆ ಆದೇಶಿಸಿದೆ. ಇದರಿಂದಾಗಿ ನ್ಯಾಯದಾನ ಪ್ರಕ್ರಿಯೆಗೆ ಒಂದು ಹೊಸ ಆಯಾಮ ಸಿಕ್ಕಂತಾಗಿದೆ ಸ್ನೇಹಿತರೆ. ಒಮ್ಮೆ ಹೈಕೋರ್ಟ್ನಿಂದ ಖುಲಾಸೆಗೊಂಡ ವ್ಯಕ್ತಿ ಅಥವಾ ಮುಚ್ಚಿ ಹೋದ ಕೇಸನ್ನ ಪುನಃ ಹೊಸ SIT ಮೂಲಕ ತನಿಖೆ ಮಾಡಿಸೋದು ಕಾನೂನಿನ ಇತಿಹಾಸದಲ್ಲಿ ಒಂದು ಅಪರೂಪದ ಹಾಗೂ ಮಹತ್ವದ ಬೆಳವಣಿಗೆಯಾಗಿದೆ. ಮುಂದೇನು ಸ್ನೇಹಿತರೆ, ಸೌಜನ್ಯಾಳ ಕೇಸು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ. ಇದು ಅಧಿಕಾರ, ಪ್ರಭಾವ, ತನಿಖಾ ವೈಫಲ್ಯ ಮತ್ತು ಸಾರ್ವಜನಿಕರ ದನಿಯ ಸಂಕೇತ. ಅಮಾಯಕನನ್ನು ಜೈಲ್ಗಟ್ಟಿ ಅಸಲಿ ಆರೋಪಿಗಳನ್ನು ರಕ್ಷಿಸಿದ ಆ ಕರಾಳ ಕೈಗಳು ಯಾವುವು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶಿಸಲಿರುವ ಹೊಸ ತನಿಖೆಯಿಂದಲಾದರೂ ಹೊರ ಬರಬೇಕಿದೆ. ಧರ್ಮಸ್ಥಳದ ಮಾಸ್ಟರಿಂಗ್ ಸ್ಕ್ಯಾಮ್ನಂತಹ ಹುಸಿ ಕಥೆಗಳ ನಡುವೆಯೂ 14 ವರ್ಷಗಳಿಂದ ಕಣ್ಣೀರು ಹಾಕುತ್ತಿರುವ ಆ ತಾಯಿಗೆ ನ್ಯಾಯ ಸಿಗುತ್ತಾ? ಜುಲೈ 14ಕ್ಕೆ ನಿಗದಿಯಾಗಿರುವ ಮುಂದಿನ ವಿಚಾರಣೆ ಏನು ಹೇಳುತ್ತೆ, ಕಾದು ನೋಡೋಣ. ನ್ಯಾಯ ವಿಳಂಬವಾಗಬಹುದು, ಆದರೆ ನಿರಾಕರಣೆಯಾಗಬಾರದು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ಯಾಕಂದರೆ ಇದು ಕೇವಲ ಒಂದು ಸುದ್ದಿಯಲ್ಲ, ಸೌಜನ್ಯ ಅನ್ನೋ ಕನ್ನಡದ ಮನೆಮಗಳಿಗೆ ಆದ ಅನ್ಯಾಯದ ವಿರುದ್ಧದ ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.